ಹಾಯ್ ಹಲೋ ಮ್ಯಾಜಿಕೋಟ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋ ಹಾಗೆ ಮನುಷ್ಯನ ಲೆಕ್ಕಾಚಾರ ಒಂದಾದ್ರೆ ದೇವ್ರ ಲೆಕ್ಕಾಚಾರ ಬೇರೆ ಇರುತ್ತಂತೆ. ಇಲ್ಲಿ ಪಾಪಿ ಅಶ್ವಿನಿ ತಾನೇ ಮನಸ್ವಿನಿ ಅಂತ ಸೇರ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾಳೆ. ಜೊತೆಗೆ ಇಲ್ಲಿ ಅದು ಆಟಕ್ಕೆ ದೇವ್ಯಾನಿನೂ ಕೂಡ ಹಾಗೆ ತಾಳ ಹಾಕ್ತಾ ಇದ್ದಾಳೆ. ಪಾಪಿ ಬಂದಂತ ಶಾರದಮ್ಮನ್ನ ಕಿಡ್ನಾಪ್ ಮಾಡಿಸ್ತಾರೆ. ಆದ್ರೆ ದೇವ್ರಿದಾನಲ್ಲ, ದೇವ್ರೊಬ್ಬ ನೋಡ್ತಾನೆ ಅನ್ನೋದು ಇದಕ್ಕೆ. ಮತ್ತೆ ಇಲ್ಲಿ ಭೂಮಿಗೆ ನೆನಪು ಬಂದ್ಬಿಟ್ಟಿದೆ. ಅವಳು ಏನು ಆ ಸಣ್ಣ ಮಗು ಇದ್ದಾಗ ಅವ್ರ ಅಮ್ಮನ್ನ ಶೂಟ್ ಮಾಡಿದ್ಲು ದೇವ್ಯಾನಿ, ಆ ನೆನಪು ಸಂಪೂರ್ಣ ಅವಳ ಆ ಜಾಗಕ್ಕೆ ಹೋಗ್ತಿದ್ದಾಗೇನೆ ಎಲ್ಲ ಸುಳಿಯಾಗಿ ಬಿಚ್ಕೊಂಡಿದೆ. ನೋಡಿ, ಇದೇ ದೇವ್ರ ಆಟ ಅನ್ನೋದು. ಇಲ್ಲಿ ಅಜಿತ್ ಅವಳನ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾನೆ. ಬಾ ಹೋಗ್ಬಾಣ ಒಂದ್ ಜಾಗಕ್ಕೆ ಅಂತ ಹೇಳಿ ಕರ್ಕೊಂಡೋಗಿ, ನೋಡು ಇದೇ ಜಾಗದಲ್ಲಿ ಶ್ರವಣ್ ಮಾವ ಮತ್ತೆ ಅತ್ತೆ ಮಗು ಮನಸ್ವಿನಿ ಎಲ್ಲ ಕಾಣೆ ಆಗಿದೆ ಇದೇ ಜಾಗ ಅಂತ ಅಂದಾಗ ಭೂಮಿ ಆ ಜಾಗನ ಒಂದಷ್ಟು ತಿರುವನ್ನ ಅಲ್ಲಿ ಕೇಳ್ತಾ ಇರ್ತಾರೆ. ಜೊತೆಗೆ ಅಷ್ಟರಲ್ಲಾಗ್ಲಿ ಶಾರದಮ್ಮ ಬೇರೆ ಕಾಣೆ ಆಗಿರ್ತಾರಲ್ಲ, ಆ ಶಾರದಮ್ಮನ್ನ ಹುಡ್ಕೊಂಡು ಹೋಗಿ ಆ ಜಾಗ ತಲುಪಿಬಿಡ್ತಾರೆ. ಎಲ್ಲರ ಹತ್ರನೂ ಕೂಡ ಕೇಳ್ತಾರೆ, ಎಲ್ರು ಹುಡುಕ್ತಾರೆ, ಮನೆಯವ್ರೆಲ್ರು ಕೂಡ ಹುಡುಕ್ತಾರೆ. ಜೊತೆಗೆ ಭೂಮಿ ಅಜಿತನು ಕೂಡ ಜೊತೆಯಾಗಿ ಬೈಕಲ್ಲಿ ಹೋಗ್ತಾ ಹುಡ್ಕೊಂಡು ಆ ಜಾಗ ಬಂದು ತಲುಪಿರ್ತಾರೆ. ಆ ಜಾಗ ಬಂದು ತಲುಪಿದ ತಕ್ಷಣ ಅಜಿತ್ ಆ ಮಾತು ಹೇಳ್ತಾರೆ, ಇಲ್ಲೇ ನಮ್ಮ ಮಾವ ಮತ್ತೆ ಅತ್ತೆ ಮನಸ್ವಿನಿ ಎಲ್ಲ ಬಂದಿದ್ದು ಈ ಜಾಗದಲ್ಲಿ ಹೀಗಾಯ್ತು ಅಂತ ಸುದ್ದಿ ಹೇಳ್ತಿದ್ದಾಗೇನೆ ಕಳವಾಯ್ತು ತೆಗೆದ್ರೆ ಭೂಮಿ ತಪ್ಪಿಸ್ತಾನಲ್ಲ ಒಂದು ತಿರುವನ್ನ, ಅದನ್ನು ಕೂಡ ಅವಳೇ ಹೇಳ್ಬಿಡ್ತಾಳೆ ಹೀಗೆ ಬಂದಿದ್ದು ಅಂತ ಹೇಳಿ. ಅಲ್ಲಿಗೆ ಅಜಿತನ್ಗೆ ಒಂಥರ ಆಶ್ಚರ್ಯ, ಏನ್ ಹೇಳ್ತಾ ಇದೀಯಾ ಅಂತೆ. ಆದ್ರೂ ಆಶ್ಚರ್ಯ ಅವನಿಗೆ. ಜೊತೆಗೆ ಯಾಕೆ ಬೇಸರ ಆಗಿದ್ದೀರಾ ಅಂತ ಅಂದಾಗ ಭೂಮಿ ಮಾತಿಗೆ ಅದಕ್ಕೆ ಅಜಿತ್ ಹೇಳ್ತಾನೆ, ಏನಿಲ್ಲ. ಅದಕ್ಕೆ ಭೂಮಿ ಹೇಳ್ತಾರೆ, ಯಾಕೆ ಬೇಜಾರು ಮಾಡ್ಕೊತಾರೆ, ಶಾರದಮ್ಮ ಸಿಗ್ತಾರೆ ಸುಮ್ಮನಿರಿ ಅಂತಾರೆ. ಇಲ್ಲಿ ದೇವ್ಯಾನಿ ಕೂಡ ಮನೆಯಲ್ಲಿ ನಾಟಕ ಶುರು ಮಾಡ್ತಾಳೆ. ಶ್ರವಣ್ ಪಾಪ ಬಹಳ ನೊಂದ್ಕೊಂಡು ಒದ್ದಾಡ್ತಾ ಇರ್ತಾನೆ. ಏನಕ್ಕ ಇದು, ನನ್ಗೆ ಇದೀ ಆಟ, ನನ್ನ ಹೆಂಡತಿ ಬಂದು ಕೂಡ ಕೈಗೆ ಸಿಗ್ಲಿಲ್ವಲ್ಲಕ್ಕ, ಏನ್ ವಿಪರ್ಯಾಸನಕ್ಕ ಇದು, ನನಗಂತೂ ಬದುಕೇ ಬೇಡ ಅನಿಸ್ತಾ ಇದೆ. ಅದಕ್ಕೆ ಸಂಗೀತ ಹೇಳ್ತಾರೆ, ಬೇಜಾರು ಮಾಡ್ಕೊಬೇಡ ಶ್ರವಣ, ಖಂಡಿತ ನೋಡು ನಮ್ಗೆ ಈ ಕೈ ತಪ್ಪಿದಳಲ್ವ ಎಲ್ಲೂ ಹೋಗಲ್ಲ, ಸಿಕ್ಕೇ ಸಿಗ್ತಾಳೆ. ಅಶ್ವಿನಿ ಭೂಮಿ ಅಜಿತ ಬಂದು ನಿಂತಿರ್ತಾರಲ್ಲ ಆ ಕಾರಲ್ಲಿ ಬಂದಿದ್ದು ಶ್ರವಣ್ ಜೊತೆ, ಮತ್ತೆ ಇಳಿದ್ಬಿಟ್ಟು ಶ್ರವಣ್ ಇಳಿದು ಬೈಕ್ನಲ್ಲಿ ಹೋಗಿದ್ದು, ಆ ತಕ್ಷಣ ದೇವ್ಯಾನಿ ಅವ್ರ ಗುಂಪೆಲ್ಲ ಬಂದು ಶೂಟ್ ಮಾಡಿದ್ದು, ತಕ್ಷಣನೇ ಶಾರದಾ ಮೂರ್ಛೆ ತಪ್ಪಿದ್ದು, ಅದೆಲ್ಲ ನೆನಪಾಯ್ತಿದ್ದಂಗೆ ಅವಳಿಗೆ ತಡಿಯಕ್ಕಾಗೋದಿಲ್ಲ. ತಲೆ ಒಳಗೆ ಹಿಂಸೆ ಶುರು ಆಯ್ತಿದ್ದ. ಅಮ್ಮ ಅಂತ ಕೂಗ್ಕೋತಾಳೆ. ಅಮ್ಮ ಅಂತ ಕೂಗ್ಕೊಂಡು ನಿಂತ್ಕೊಳ್ತಿದ್ದಾಗೆ ಅಜಿತ್ ಓಡ್ ಬಂದಾಗ, ಏನಾಯ್ತು ಭೂಮಿ, ಏನಾಯ್ತು ಏನಂತ. ಅದಕ್ಕೆ ಭೂಮಿ ತರ ನನಗೊಂದು ಕ್ಷಣ ನಿಲ್ಲಕ್ಕಾಗ್ತಾ ಇರೋರಿಗೆ, ಯಾರಿಗಾದ್ರೂ ಅಷ್ಟೇನೆ ಅಲ್ವಾ ಅಂತ ದುರ್ಘಟನೆ ನಡೆದಿದೆ ಅಂದಾಗ, ಅದು ತನ್ನ ಸ್ವಂತ ತಾಯಿನೇ ಅಲ್ಲಿ ಶೂಟ್ಔಟ್ ಆಗಿದ್ದಾಳೆ ಅಂತ ಅಂದಾಗ ಯಾವ ಹೆಣ್ಣಿಗೆ ತಾನೇ ಎಂತ ಮಕ್ಕಳಿಗೂ ಕೂಡ ಸಹಿಸಕ್ಕ ಸಾಧ್ಯ. ಅವಳು ಒದ್ದಾಡ್ತಿದೆ ವಿಲಿ ವಿಲಿ ವಿಲಿ. ನೋಡಿ ಆ ಜಾಗನೂ ಕೂಡ ತೋರಿಸ್ತಾಳೆ ಅವಳು. ತಕ್ಷಣ ಅಜಿತ್ಗೆ ಒಂಥರ ಆಶ್ಚರ್ಯ. ಆದ್ರೂ ಯಾವಾಗ ಕಿರ್ಚಾಡಕ್ ಶುರು ಮಾಡ್ತಾಳೋ, ಓ ಸರಿ ಇಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಅವನು ಸಮಾಧಾನ ಮಾಡಿ, ಹೆದರ್ಕೋಬೇಡ, ಯಾಕೆ ಏನಾಯ್ತು ಅಂದಾಗ ಭೂಮಿಗೆ ಆ ನೆನಪಿನಿಂದ ಈಚೆ ಬರೋಕೆ ಆಗ್ತಾ ಇಲ್ಲ. ಶ್ರವಣಿ ಹೋಗ್ತಾ ಇರೋದು ಶಾರದಾ ಜೊತೆ, ತನ್ನ ತಾಯಿ ಶಾರದಾ ಜೊತೆ ಇದ್ದಂತಗಳಿಗೆ ಆ ಶೂಟೌಟ್ ಮಾಡಿದ್ದೇ ನೆನಪಾಗುತ್ತೆ ಅವಳಿಗೆ. ಅಂತೂ ಇಂತೂ ದೇವ್ಯಾನಿಗೆ ಕಾದಿದೆ ಮಾರಿ ಹಬ್ಬ. ಸರಿಯಾಗಿ ನೋಡಿ, ಇದಕ್ಕೆ ನಾನು ಅಂದಿದ್ದು ದೇವರಿದಾನೆ ಅನ್ನುವಂಥದ್ದು ಚೆನ್ನಾಗಿ ನೆನಪು ಬಂದ್ಬಿಟ್ಟಿದೆ. ಇಲ್ಲಿ ಆ ನೆನಪು ಬಂದಿದ್ದು ಒಂಥರ ತುಂಬಾನೇ ಸೊಗಸಾಗಿ ಬರ್ತಾ ಇದೆ. ನಿಜಕ್ಕೂ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಸೊಗಸಾಗಿ ಬರ್ತಾ ಇದೆ ಈ ಸಂಚಿಕೆ. ತಕ್ಷಣ ಅಜಿತ ಭೂಮಿನ ಕರ್ಕೊಂಡು ಹೊರಡ್ತಾನೆ. ಕರ್ಕೊಂಡು ಹೊರಟ್ರೆ ಅವಳಿಗೆ ಆ ನೆನಪೇ ನಿಲ್ತಾ ಇಲ್ಲ. ಮತ್ತೆ 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 ಆ ನೆನಪೇ ಬರ್ತಾ ಇದೆ. ಅವ್ರಮ್ಮ ಬಿದ್ದಿದ್ದೆ ಅವಳನ್ನ ಕಂಕ್ಳಲ್ಲಿ ಎತ್ಕೊಂಡು ಓಡ್ತಾ ಇರ್ತಾಳೆ ಪಾಪ. ಅವ ದೇವ್ಯಾನಿ ನೋಡಿದ ತಕ್ಷಣ ಓಡ್ತಿದ್ರು ಕೂಡ ಬಿಡದಲ್ಲೇ ಶೂಟ್ ಔಟ್ ಮಾಡ್ತಾಳೆ. ಅದೇ ಪದೇ 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 ಭೂಮಿ ಮುಂದೆ ನೆನಪಿಗೆ ಬರ್ತದೆ. ಎಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ. ಜೊತೆಗೆ ಮೇಲೆ ಕೆರ್ಚ್ಕೊಳ್ತಾಳೆ, ಅವಳಿಗೆ ಆಗ್ತಾ ಇಲ್ಲ, ತಲೆಯಲ್ಲಿ ಹಿಂಸೆ ಆಗ್ತಾ ಇದೆ, ಅವಳಿಗೆ ಹೊಟ್ಟೆ ಒಳಗೆ ಹಿಂಸೆ ಆಗ್ತಾ ಇದೆ. ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಬಂದು ಮನೆ ಹತ್ರ ಇಳಿಸಿದ್ರು ಕೂಡ ಮನೆ ಹತ್ರನೂ ಅದೇ ನೆನಪು ಅವಳಿಗೆ. ಮನೆ ಹತ್ರ ಅಜಿತ್ ಮತ್ತೆ ಭೂಮಿ ಇಬ್ರು ಸೇರಿ ಬಾಲ್ಯದಲ್ಲಿ ಆಡ್ದಂತ ನೆನಪು ಅವಳಿಗೆ. ಹೆಂಗಾಗಿದೆ ಅಂದ್ರೆ ಪ್ರತ್ಯಕ್ಷವಾಗಿ ಅವಳು ಮತ್ತೆ ಅಜಿತ್ ಬಾಲ್ಯದಲ್ಲಿ ಪುಟ್ಟ ಮಕ್ಕಳು ರೂಪದಲ್ಲೇ ಅವಳು ಸುತ್ಕೊಂಡು ಆಟ ಆಡ್ದಂಗೆ ಆಗುತ್ತೆ ಅವಳಿಗೆ. ಅವಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವಳಿಗೆ ನಾನು ಎಲ್ಲಿದ್ದೀನಿ, ನನಗೆ ಏನ್ ಆಗ್ತಾ ಇದೆ ಅನ್ನೋದು ಕೂಡ ಅವಳಿಗೆ ಅರಿವಿಲ್ಲ, ಹಂಗಾಗ್ಬಿಟ್ಟಿದೆ. ಅಂತೂ ಇಂತೂ ಇಲ್ಲಿ ಪಾಪಿ ಅಶ್ವಿನಿ ಅವಳು ಫೋಟೋನಿ ಪಾಪ AI ಫೋಟೋನ ಅದ್ ಹೆಂಗ್ ಬದಲಾಯಿಸಿದ್ಲು ಪಾಪಿ. ಆ ತರ ಬದಲಾಯಿಸ್ಕೊಂಡು ಆ ಫೋಟೋನ ತಂದು ಅಜಿತಂಗ್ ಕೊಟ್ಟಿರ್ತಾಳೆ. ಆ ಅಜಿತಂಗ್ ಕೊಟ್ಟಿರೋ ಫೋಟೋನ ನೋಡಿ ಭೂಮಿ
ತೋರಿಸ್ತಾನ ಅವನು. ನೋಡು ಇಲ್ಲಿ ತಾನೇ ಮನಸ್ವಿನಿ ಅಂತ ಹೇಳಿ ಇದ್ ಮಾಡ್ಕೊಂಡಿದ್ದ, ಅದಕ್ಕೆ ಭೂಮಿ ಅಂತೇಳಿ ಇದು ಇರ್ಬಹುದೇನೋ, ಅದಕ್ಕೆ ಅಜಿತ್ ಅಂತಾನೆ ಸಾಕು ಸುಮ್ಮನಿರು ಅವಳಕ್ಕಾಗ್ತಾಳೆ ಅಂತ ಹೇಳಿ. ಇಲ್ಲಿ ಭೂಮಿಗೆ ದೇವರ ಸನ್ನಿಧಿ ಅನ್ನುವಂಥದ್ದನ್ನು ನೋಡಿದಾಗ ಸರುತಾಳೆ ಅವಳು. ಯಾಕೆಂದ್ರೆ ಅವಳು ಹುಟ್ಟಿ ಬೆಳೆದಂತ ಮನೆ ಅಲ್ವಾ, ಸರುತಾವಳು. ಆ ಸರುತಾ ಇದ್ದಾಗೆ ಅವಳಿಗೆ ಸುತ್ತಲೂ ಅಜಿತ ಮತ್ತೆ ಭೂಮಿ ಬಾಲ್ಯದಲ್ಲ ಆಟ ಆಡ್ತಾ ಇದ್ದು ಕೈ ಹಿಡ್ಕೊಂಡು ಅದೆಲ್ಲದು ಕೂಡ ನಿಂತು ನೋಡ್ದಂಗಿರುತ್ತೆ ಅವಳಿಗೆ. ಒಂದ್ರೆ ಈ ಸಿನಿಮಾದಲ್ಲಿ ನಡೆಯುತ್ತಲ್ಲ ಆ ತರ ಅವಳಿಗೆ ಅವ್ಳು ಸುತ್ತಲೂ ಆ ಕ್ಷಣದಲ್ಲಿ ಬಂದು ಪ್ರತ್ಯಕ್ಷವಾಗಿ ಆಡ್ದಂಗೆ ನೆನಪಾಗ್ತದೆ. ಆ ನೆನಪಾಗ್ತಾ ಆಗ್ತಾ ಇದ್ದಂಗೆ ಅವಳಿಗೆ ಆಗೋದಿಲ್ಲ. ಅವಳಿಗೆ ಎಲ್ಲ ನೆನಪೆಲ್ಲ ಮರುಕಳಿಸ್ಬಿಟ್ಟಿದೆ. ಅವಳಿಗೆ ಬಿದ್ದು ಬಿಡ್ತಾಳೆ, ಮೂರ್ಛೆ ಹೋಗ್ಬಿಡ್ತಾಳೆ. ಆ ಮೂರ್ಛೆ ಹೋದ ತಕ್ಷಣ ಅಜಿತನಿಗೆ ಪಾಪ ಅವ್ನಿಗೆ ಅಜಿತನಿಗೆ ನಿಜಕ್ಕೂ ಕೂಡ ಇವಳು ಮನಸ್ವಿನಿ ಇವಳಿಗೆ ಹಿಂದಿನ ನೆನಪೆಲ್ಲ ಬಂದಿದೆ ಅನ್ನೋದು ಕಿಂಚಿತ್ತು ಕಲ್ಪನೆ ಇಲ್ಲ ಅಜಿತನಿಗೆ. ಓಡ್ ಬರ್ತಾನೆ, ಏನಾಯ್ತು ಭೂಮಿ ಅಂತ ಹೇಳಿ ಓಡ್ ಬಂದು ಅವಳನ್ನ ಬಾಚಿ ಅಪ್ಕೊಳ್ತಾನೆ. ಮುದ್ದಾಗಿ ಆಟ ಆಡೋ ಅಂಥದ್ದು. ಆ ಶಾರದಾ ಅವ್ರನ್ನೆಲ್ಲ ನೆನ್ಕೊಂಡಿರೋವಂಥ ಭೂಮಿ ಅಂತೂ ಇಂತೂ ಪಾಪ ಅವರ ತಾಯಿ ಮಡ್ಲನ್ನ ಸೇರುವಂತ ಸಂದರ್ಭವೂ ಕೂಡ ಬಂದಿದ್ದೆ ಅವಳಿಗೆ. ಜೊತೆಗೆ ಈಗ ಏನು ಶ್ರವಣ ಹಿಂಸೆ ಮಾಡ್ತಾರೆ ಪಾಪ ಅಜಿತನ್ನ, ತೋರ್ಸೋ ಅಜಿತ ಫೋಟೋನ, ನನ್ನ ಹೆಂಡತಿ ಅಂತೂ ನನ್ನ ಕಣ್ಮುಂದೆ ಇದ್ದೂ ಕೂಡ ಕಣ್ಮರೆ ಆಗ್ಬಿಟ್ಲು ಈ ಕ್ಷಣ. ಆ ನೋವನ್ನೇ ನನ್ ಕೈ ತಡೆಯಕ್ ಆಗ್ತಾ ಇಲ್ಲ. ಮನಸ್ವಿನಿ ಫೋಟೋ ಬಂದಿದ್ಯಂತಲ್ಲೋ, ತೋರ್ಸು ಅಜಿತ, ತೋರ್ಸು ನನಗೆ ತಡೆಯಕ್ ಆಗ್ತಾ ಇಲ್ಲ. ಅಜಿತ್ ತೋರ್ಸಕ್ಕೆ ಇಷ್ಟಪಡೋದಿಲ್ಲ. ಸುಮ್ನಿರಿ ಮಾವ ಅಂತಾನೆ. ಯಾಕೋ ಅಜಿತ, ನನ್ಗೆ ತಡೆಯಕ್ ಆಗ್ತಾ ಇಲ್ಲ ಕಣೋ, ನನಗೆ ತಡೆಯೋ ಶಕ್ತಿನೂ ಇಲ್ಲ ಕಣೋ, ನಾನು ಏನಾಗ್ತೀನೋ ಏನೋ ಅಂತ ಹೇಳ್ತಾರೆ. ಇಲ್ಲಿ ಭೂಮಿ ಪ್ರಜ್ಞೆ ತಪ್ಪಿರ್ತಲ್ಲ, ಅವ್ನ ಎತ್ಕೊಂಡು ಹೋಗಿ ರೂಮಿಗೆ ಮಲಗಿಸ್ಬಿಟ್ಟು ಮತ್ತೆ ಬರ್ತಾನೆ. ಮತ್ತೆ ಬಂದ್ರು ಬಿಡೋದಿಲ್ಲ ಶ್ರವಣ್, ಹಿಂಸೆ ಮಾಡ್ತಾನೆ, ಬಲವಂತ ಮಾಡ್ತಾನೆ, ಕೊಡೋ ಅಜಿತ ಅಂತ ಹೇಳಿ. ಸಂಗೀತ ಇದ್ದವರು ಯಾಕೋ ಹಂಗ್ ಸತಾಯಿಸ್ತಿದೀಯ ಮಾವನ್ನ, ಬಂದಿದ್ರು ಕೊಡೋ ಹೋಗ್ಲಿ ಆ ಫೋಟೋನ, ನೋಡ್ಬೇಕಂತೆ ಕೊಟ್ಬಿಡು ಅಂತ ಅಂತಾರೆ. ಆಗ ಅವನ ಪಾಪ ಅವನ್ ಸಂಕಟ ನೋಡ್ನಾರ್ದಲೇ ಅಜಿತ್ತು ತಿರ್ಗು ಕೂಡ ನೋಡೋದಿಲ್ಲ ಶ್ರವಣ್ ಕಡೆ. ಯಾಕೆಂದ್ರೆ ಅವನಿಗೆ ಈ ಮನಸ್ಸಿನ ಅಶ್ವಿನಿನ ಹಿಡಿಲೇಬೇಕು ಅಂತ ಪಣ ತೊಟ್ಟಿದ್ದ ಅಲ್ವಾ. ಅದ್ರಲ್ಲಿ ಮತ್ತೆ ಪಾಪಿ ಮನೆಯೊಳಗೆ ಬಂದು ಸೇರ್ಕೊಳ್ತಾಳೆ ಅಂದ್ರೆ ಎಲ್ಲಿ ಸೇರ್ಕೊಳಕ್ ಸಾಧ್ಯ? ಇಲ್ಲಿ ಅಜಿತ್ ಫೋಟೋ ಕೊಟ್ಟಿರ್ಬೋದು, ಆದ್ರೆ ಭೂಮಿನೇ ಬಂದು ಅಪ್ಪ ಅಂತ ಬಾಚಿ ಅಪ್ಕೊಳ್ಳೋ ಅಂತ ಸುಂದರವಾದಂತ ಕ್ಷಣ ನಾಳಿನ ಸಂಚಿಕೆಯಲ್ಲಿ ನೋಡ್ಬೋದು ಅಂತ ಅನ್ಕೊಂಡಿದ್ದೇನೆ ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಭೂಮಿ ಮಲಗಿರೋದ್ರಿಂದ ಅವಳಿಗೆ ಆ ನೆನಪೆಲ್ಲ ಮರ್ಕಳಿಸಿರೋದ್ರಿಂದ ತನ್ನ ಅಪ್ಪನೇ ಶ್ರವಣ ಅನ್ನೋದು ಕೂಡ ಗೊತ್ತಾಗಿದೆ, ದೇವ್ಯಾನಿ ಇಷ್ಟೆಲ್ಲ ಮಾಡಿದಾಳೆ ಅನ್ನೋದು ಗೊತ್ತಾಗಿದೆ, ಅವಳು ಶೂಟೌಟ್ ಮಾಡಿದಾಳೆ ನಮ್ಮ ಅಮ್ಮನ್ನ ಅನ್ನೋದು ಕೂಡ. ಇನ್ ಬಿಡ್ತಾಳ, ಭದ್ರಕಾಳಿ ಆಗ್ತಾಳ, ಅವಳು ಕೂಡ ಬಿಡೋದಿಲ್ಲ. ಅಂತೂ ಅಜಿತ್ ಪಾಪ ಬೇಸರ ಮಾಡ್ಕೊಂಡಿದ್ದಾನೆ. ಬೇಸರ ಮಾಡ್ಕೊಂಡ್ರು ಕೂಡ ಕೆಲವೇ ಕ್ಷಣಗಳಲ್ಲಿ ಅಂತ ಆ ಒಂದು ಸಂತಸದ ಕ್ಷಣನೂ ಕೂಡ ನೋಡ್ತಾರೆ. ಶಾರದಾ ಅವ್ರನ್ನು ಕೂಡ ಕರ್ಕೊಂಡ್ ಬರ್ಲಿಕ್ಕೆ ಅನುಕೂಲಕವಾದಂತ ಸುಂದರವಾದಂತ ದೃಶ್ಯ ಮೂಡ್ ಬರ್ತಾ ಇದೆ. ತುಂಬಾ 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 ಚೆನ್ನಾಗಿದೆ. ನಾನು ಹೇಳ್ತಾ ಇಲ್ಲ, ನೋಡಿ ವೀಕ್ಷಕರೆಲ್ಲರೂ ಕೂಡ. ನಾನು ತಡವಾಗಿ ಆಗ್ತಾ ಇದ್ದೇನೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಈ ಸಂಚಿಕೆ. ಮುಂದಿನ ಸಂಚಿಕೆಗಳು ಕೂಡ ಬಹಳ ಚೆನ್ನಾಗಿರ್ತದೆ ಅಂತ ಹೇಳಿ ಭಾವಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ದಯಮಾಡಿ ಎಲ್ಲರಿಗೂ ಕೂಡ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.